बिदर पब्लिक न्यूज़ में आप सबका वेलकम है। बीएसपी पार्टी के कर्नाटका स्टेट प्रेसिडेंट मारसांद्र मनियप्पा सर बिदर डिस्ट्रिक्ट को विजिट किए। इस मौके पर बिदर डिस्ट्रिक्ट बीएसपी पार्टी यूनिट की ओर से सर का सम्मान किया गया और इस मौके पर आर मनियप्पा सर, स्टेट जनरल सेक्रेटरी के वासु, स्टेट जनरल सेक्रेटरी दत्तू सूर्यवंशी सर, स्टेट सेक्रेटरी इंचार्ज बिदर कपिल गोडबोले सर, डिस्ट्रिक्ट प्रेसिडेंट अशोक मांतकर सर, डिस्ट्रिक्ट वाइस प्रेसिडेंट शालकन सर, डिस्ट्रिक्ट वाइस प्रेसिडेंट दत्तप्पा बांदोरी, डिस्ट्रिक्ट जनरल सेक्रेटरी गोविंद सूर्यवंशी, डिस्ट्रिक्ट कोऑर्डिनेटर संजू कुमार मेधा, डिस्ट्रिक्ट कोऑर्डिनेटर संदीप हॉनवर, डिस्ट्रिक्ट एग्जीक्यूटिव मेंबर जाफर कुरैशी, ऑफिस सेक्रेटरी और साथ ही साथ बीएसपी पार्टी बिदर डिस्ट्रिक्ट यूनिट के दीगर पार्टी कार्यकर्ता भी मौजूद रहे। देखिए फुल रिपोर्ट जर्नलिस्ट अकमल के साथ। सर 2024 में आप कर्नाटक में पूरे कॉन्टेस्ट करेंगे सर, कैंडिडेट बीएसपी पूरा जगह में करेंगे, 28 जगह में करेंगे। तो फिर सर आप बीजेपी को रोकना चाहते हैं, क्या आप इंडिया का हिस्सा बनेंगे? बीजेपी का कांग्रेस का डिफरेंस करेंगे नहीं ना। दो लोग भी मनुवादी लोग था, एक कांग्रेस लोग बोलता है सेक्युलर बोलता है, ये बोलता है कम्युनल बोलता है। इंटरनल में दो पार्टी का ये क्या अंडरस्टैंडिंग है? तो फिर क्या सर बीएसपी रोक पाएगी बीजेपी को? हमारा बहुजन समाज पार्टी का नेशनल पार्टी है। अभी 15 MP है, 2009 to 2014 का 41 MP था। अभी थोड़ा MP कमी होगा। एक टाइम में एक ऑल ओवर इंडिया में एक 50 आ सकते हैं MP। अलायंस होने के चांसेस है सर? अलायंस अभी तक नहीं, हम न्यूट्रल है। 16 पार्टी न्यूट्रल है, 90 MP है, वो पूरा न्यूट्रल है। सर जो जयपुर ट्रेन में जो फायरिंग हुई सर, उसमें 4 का एक्सपर्ट हो गया सर, उसमें 3 मुस्लिम थे सर, उसका क्या बारे में? बदमाश लोग किया ना, वो लोग को क्या करना, इसका भी क्या बोलते हैं, क्या दो गड़ा करके फांसी डालना, इसका फांसी की सजा। वो डिपार्टमेंट में काम करता है, वो लोग 4 लोग का फायर करता है सर। मायावती मैडम का अभी तक इस वाक़े से कुछ स्टेटमेंट नहीं आया सर? नहीं, स्टेटमेंट तो आता है। मेजॉरिटी मीडिया लोग मनुवादी लोग हैं, वो प्रचार करता नहीं। ಟ್ವಿಟರ್ में 135 ಸೀಟನ್ನು ತಗೊಂಡು ಕರ್ನಾಟಕದ ಸರ್ಕಾರ ಮಾಡಿದೆ। ಈ ಸರ್ಕಾರ ಮಾಡೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕೆಲವು ಪ್ರಣಾಳಿಕೆಯಲ್ಲಿ ಕೆಲವು ಅಂಕಿಅಂಶಗಳೆಲ್ಲ ಇಟ್ಟಿದ್ರು। ಅಂದರೆ ಒಬ್ಬ ಮನುಷ್ಯನಿಗೆ 10 kg ಅಕ್ಕಿ ಕೊಡ್ತೀವಿ ಫ್ರೀಯಾಗಿ, ಹೆಣ್ಮಕ್ಳಿಗೆ ಬಸ್ ಫ್ರೀ, ಗ್ರಾಜ್ಯುಯೇಷನ್ ಮಾಡೋರಿಗೆ 2,000 ರೂಪಾಯಿ, 3,000 ರೂಪಾಯಿ, ಅದೇ ರೀತಿ 200 ಯೂನಿಟ್ ಕರೆಂಟ್ ಫ್ರೀ BPL ಕಾರ್ಡವ್ರಿಗೆ, ಮತ್ತು ಹೆಣ್ಮಕ್ಳಿಗೆ ಮನೆಗೊಬ್ಬರಿಗೆ 2,000 ರೂಪಾಯಿ ಅಂತ ಈ ಥರದ್ದೆಲ್ಲ ಕೆಲವು ಪ್ರಣಾಳಿಕೆಗಳನ್ನ ಇಟ್ಟಿದ್ರು। ಅದ್ರ ಪ್ರಕಾರ ಇವಾಗ ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋದು ಕೂಡ ಹೊರಟಿದ್ದಾರೆ। ಆದರೆ ಇದ್ರ ಮಧ್ಯದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ 34,000 ಕೋಟಿ ಬಜೆಟಲ್ಲಿ ಅನುದಾನ ಕೊಟ್ಟಿದ್ದೀವಿ ಅಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅನೌನ್ಸನ್ನು ಮಾಡಿದ್ದಾರೆ। ಅದು ಜನರಿಗೆ ಭಾಳ ಖುಷಿ ತಂದಿದೆ। ಏನು ಬಜೆಟಲ್ಲಿ ಜಾಸ್ತಿ ಕೊಟ್ಟಿದ್ದಾರಪ್ಪ, ಏನಾದರೂ ಮುಂದೆ ಆದರೂ ಕೂಡ ಒಳ್ಳೇದಾಗ್ಬೋದು, ಒಳ್ಳೆ ಸ್ಕೀಮ್ಗಳಾಗ್ಬೋದು ಅಂತ। ಇದರಲ್ಲಿ ಈಗ ಏನು ಮಾಡಿದ್ದಾರೆ ಅಂದರೆ 11,000 ಕೋಟಿ ರೂಪಾಯಿನ ಈಗ 5 ಇವ್ರದ್ದೇನು ಗ್ಯಾರಂಟಿಗಳಿತ್ತು ಅದಕ್ಕೆ ಖರ್ಚು ಮಾಡೋಕ್ಕೆ ಕೊಟ್ಟಿದ್ದಾರೆ। ನಾವು ಚುನಾವಣೆಗೆ ಹಿಂದೆಯೇ ಸುಮಾರು 2019ರಿಂದ 7 ಡೇ ಆ್ಯಕ್ಟನ್ನು ಮಾಡಿದ್ದು ಸಿದ್ದರಾಮಯ್ಯನವರೇ। ಆ 7 ಡೇ ಆ್ಯಕ್ಟು 7 ಕಾಲಮ್ ಏನಪ್ಪ ಹೇಳ್ತದೆ ಅಂದರೆ, 7 ಡೇ ಆ್ಯಕ್ಟ್ ಒಳಗಡೆ ಒಂದು ಕಾನೂನನ್ನು ಮಾಡಿದ್ದಾರೆ, STPT SBದು। ಯಾವ ಉದ್ದೇಶಕ್ಕೆ ಬಜೆಟ್ನ ರಿಸರ್ವ್ ಇಟ್ಟಿದ್ದಾರೋ ಆ ಉದ್ದೇಶಕ್ಕೆ ಅದನ್ನ ಬಳಸಬೇಕು। ಆ ಉದ್ದೇಶ ತಪ್ಪಿ ಬೇರೆ ಉದ್ದೇಶಕ್ಕೆ ಬಳಸಿದರೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿಗೆ ಹಾಕಬೇಕಂತ ಕಾನೂನು ಮಾಡಿದ್ದಾರೆ। ಮತ್ತು ಆ ಕಾನೂನು ಏನಪ್ಪ ಹೇಳ್ತದೆ ಅಂದರೆ, ಚೀಫ್ ಮಿನಿಸ್ಟರ್ಗೆ ಪರಮಾಧಿಕಾರ ಇರ್ತದೆ, ಅವ್ರ ಫಂಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಬೋದು।
ಆ ಥರ 2013ರಿಂದ ಇದುವರೆಗೂ ಕೂಡ ಪ್ರತಿ ಬಜೆಟಲ್ಲೂ ಕೂಡ 10,000, 12,000, 13,000, 15,000 ಫಂಡನ್ನು ಪಬ್ಲಿಕ್ ವರ್ಕ್ಸ್ಗೆ, ಹೈಯರ್ ಎಜುಕೇಷನ್ಗೆ, ಡ್ಯಾಮ್ ಕಟ್ಟಕ್ಕೆ, ಕೊರೋನಾಗೆ, ಮೆಟ್ರೋಗೆ, ಶ್ರೀಮಂತರ ಮನೆ ಮುಂದೆ ಗ್ರಾನೈಟ್ ಹಾಕೋಕ್ಕೆ ಇಂಥವ್ರಿಗೆ SC/ST ಫಂಡನ್ನು ಬಳಸಿದ್ದಾರೆ 10,000 ಕೋಟಿ. ಹಾಗಾಗಿ ನಾವು ಆವರೇಜ್ 10,000 ಕೋಟಿ ಅಂದರೂ ಕೂಡ 10 ವರ್ಷಕ್ಕೆ 1,00,000 ಕೋಟಿ ಆಯಿತು. ಒಂದು ಕೈಯಲ್ಲಿ ಕೊಡೋದು, ಇನ್ನೊಂದು ಕೈ ಕಿತ್ಕೊಳ್ಳೋದು. ಅದರಿಂದ ನಾವು 70 ಆ್ಯಕ್ಟನ್ನು ರದ್ದು ಮಾಡಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ 2013ರಿಂದ ಕೂಡ. ಈಗ ಬಜೆಟಲ್ಲಿ ಮಾಡ್ತೀನಿ ಅಂತ ಒಪ್ಕೊಂಡು ಬಜೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಆದರೂ ಕೂಡ 70 ಆ್ಯಕ್ಟಲ್ಲೇ ತಿರ್ಗಿ 11,000 ಕೋಟಿ ದುಡ್ಡನ್ನು ತಗೊಂಡು ಈ 5 ಗ್ಯಾರಂಟಿಗೆ ಬಳಸಕೊಳ್ತಾರೆ. ಅದಕ್ಕೆ ಬಹುಜನ ಸಮಾಜ ಪಾರ್ಟಿ ನಾವು ವಿರೋಧ ಮಾಡ್ತೀವಿ, ಇದನ್ನು ಖಂಡಿಸ್ತೀವಿ. ಮತ್ತು ಸಿದ್ದರಾಮಯ್ಯನವ್ರು ಹೇಳಿದ ಪ್ರಕಾರ 70 ಆ್ಯಕ್ಟನ್ನು ಕೂಡಲೇ ರದ್ದು ಮಾಡಬೇಕು. ಈ 11,000 ಕೋಟಿ ದುಡ್ಡೇನಿದೆ, ಅನ್ಎಂಪ್ಲಾಯ್ಮೆಂಟ್ಸ್ಗೆ ಏನಾದರೂ 5-5 ಲಕ್ಷ ರೂಪಾಯಿ ಲೋನ್ ಅಂತ ಕೊಟ್ಟರು ಕೂಡ ಉದ್ಧಾರ ಆಗೋಕ್ಕೆ 2.5 ಲಕ್ಷ ಜನಕ್ಕೆ ಅವ್ರಿಗೆ ಸ್ವಂತ ಬದುಕಕ್ಕೆ ಅವಕಾಶ ಮಾಡ್ಬೋದು. ಇಲ್ಲ ಬಡವರಿಗೆ SC/STಗಳಿಗೆ ಮನೆ ಕಟ್ಟಕ್ಕೆ 5 ಲಕ್ಷ ಕೊಡ್ತೀವಿ ಅಂದರೂ ಕೂಡ 20 ಲಕ್ಷ ಮನೆಗಳು ಕಟ್ಟಿಕೊಡ್ಬೋದು. 75 ವರ್ಷ ಆದರೂ ಕೂಡ ಇವತ್ತು SC/STಗಳು, OBCಗಳು, ಮೈನಾರಿಟೀಸನ್ನು ಭಾಳ ತೊಂದರೆಗಿಡಲಿ ದೇಶದಲ್ಲಿ, ಇದು ಕರ್ನಾಟಕ ರಾಜ್ಯದಲ್ಲಿ ಕೂಡ. ಈಗಿರುವಾಗ ಮತ್ತೆ ನೀವು 11,000 ಕೋಟಿನ ತಗೊಂಡು ಯಾವುದೇ ಕಾರಣದಿಂದ ತಗೊಂಡು ಹೋಗಬಾರ್ದು. 70 ಆ್ಯಕ್ಟನ್ನು ರದ್ದು ಮಾಡಬೇಕು. 11,000 ಕೋಟಿ ಯಾವುದೇ ಕಾರಣಕ್ಕೆ ಆಗಬಾರ್ದು. ನಮ್ಮ ಮಾಧವಪ್ಪನವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ 11,000 ಕೋಟಿನ ನಾವು SC/STಗೆ ಬಳಸ್ತೀವಿ, ಏನಕ್ಕೆ 5 ಗ್ಯಾರಂಟಿಗಳಿಗೆ ಅಂತಾರೆ. ಅದಕ್ಕೆ ನಾವು ಹೇಳೋದೇನೆಂದರೆ, ನಾನು SC/STಗೆ ಯಾವ ರೀತಿ ನೀವು ಜನರಲ್ ಫಂಡನ್ನು ಬಳಸ್ತೀರಾ, ಅದೇ ಥರ ಜನರಲ್ ಫಂಡನ್ನಲ್ಲೇ ಈ SC/STಗೂ ಮಾಡಿರಿ. ಇದರಲ್ಲಿ ಬೇರೆ ಕಾರ್ಯಕ್ರಮ ಏನಿದೆ ರೂಪರೇಷೆಗಳು ಮಾಡಬೇಕಾದ್ದು, ಕ್ರಿಯಾ ಯೋಜನೆಗಳು. ಸ್ವಂತ ಹಾಸ್ಟೆಲ್ಗಳಿಲ್ಲ, ಕಾಲೇಜಿಗೆ ಹಾಸ್ಟೆಲ್ ಇಲ್ಲ, ಸ್ಕೂಲ್ ಕಾಲೇಜುಗಳಿಗೆ ಹಾಸ್ಟೆಲ್ ಇಲ್ಲ, ಬಿಲ್ಡಿಂಗ್ಗಳು ಸ್ವಂತ ಇಲ್ಲ. ಸೋಷಿಯಲ್ ವೆಲ್ಫೇರ್ ಆಫೀಸೇ ಬಾಡಿಗೆಯಲ್ಲಿದೆ ಬೆಂಗಳೂರಲ್ಲಿ, ಹೆಡ್ ಆಫೀಸು. ಅದರಿಂದ ಯಾವುದೇ ಕಾರಣದಿಂದ 11,000 ಕೋಟಿ ಡೈವರ್ಟ್ ಆಗಬಾರ್ದು ಅಂತ ಒತ್ತಾಯ ಮಾಡ್ತೀವಿ. ಜೊತೆಯಲ್ಲಿ ನಾವು 10 kg ಅಕ್ಕಿ ಕೊಡೋದು ವಿರೋಧ ಮಾಡಲ್ಲ, ಅಥವಾ ನೀವು ಫ್ರೀ ಪಾಸ್ ಕೊಡ್ತೀರಾ ನಾವು ವಿರೋಧ ಮಾಡಲ್ಲ BSPನವರು, ಅಥವಾ ನೀವು ಕರೆಂಟ್ ಫ್ರೀ ಕೊಡ್ತೀರಾ ನಾವು ವಿರೋಧ ಮಾಡಲ್ಲ, ಅಥವಾ 3,000 ರೂಪಾಯಿ ಕೊಡ್ತೀರಾ ಕೊಡಿ ವಿರೋಧ ಮಾಡಲ್ಲ. ಆದರೆ ಮನುಷ್ಯನಿಗೆ ಬೇಕಾಗಿರೋದು ಏನು? ಭೂಮಿ. 25 ಲಕ್ಷ ಎಕರೆ ಭೂಮಿನಲ್ಲಿ ಉಳುಮೆ ಮಾಡ್ತಾವ್ರೆ ಈ ಬಿದರು ಸೇರ್ಕೊಂಡು. 25 ಲಕ್ಷ ಎಕರೆ ಭೂಮಿ ಅಂದರೆ ಬಿದರಲ್ಲಿ ಕನಿಷ್ಠ ಅಂದರೂ ಕೂಡ 50,000 ಎಕರೆ ಭೂಮಿಗೆ ಒಂದೊಂದು ಅಸೆಂಬ್ಲಿಯಿಂದ 20-25 ಸಾವಿರ ಎಕರೆ ಫಾರಮ್ ನಂಬರ್ 50, 53, 57 ಪೆಂಡಿಂಗ್ ಇದೆ. ಅದಕ್ಕೆ ನೀವು ಅವರಿಗೆ ಭೂಮಿ ಕೊಡಿ, ನೀರಾವರಿ ಮಾಡಿಕೊಡಿ, ಅವ್ರು ಉತ್ತು ಬಿತ್ತಿ ಅವ್ರು ಬೆಳೆದು ಮಕ್ಕಳಿಗೆ ಊಟ ಕೊಟ್ಟು ಸ್ವಾಭಿಮಾನದಿಂದ ಬದುಕ್ತಾರೆ. ಅದು ಅದೇ ಥರ ನೀವು 25 ಲಕ್ಷ ಜನಕ್ಕೆ ಪತ್ರ ಕೊಟ್ಟರೆ 1 ಕೋಟಿ ಜನಕ್ಕೆ ಊಟ ಅದು. ಅದೇ ಥರ ಇವತ್ತು ಬಿದರು ಸೇರ್ಕೊಂಡು 10 ಲಕ್ಷ ಮನೆಗೆ ಪತ್ರ ಕೊಡಬೇಕಾಗಿದೆ. ಬಡವರು ಮನೆ ಕಟ್ಕೊಂಡಿರ್ತಾರೆ 10, 20, 20, 30 ಈ ಥರ. ನಾವು ಸುಮಾರು 20 ವರ್ಷದ ಹೋರಾಟ ಮಾಡ್ತಾಯಿದ್ದೀವಿ. ಇನ್ನೂವರೆಗೂ ಆ ಮನೆಗಳಿಗೆ ಪತ್ರ ಕೊಟ್ಟಿಲ್ಲ. 10 ಲಕ್ಷ ಮನೆಗೆ ಪತ್ರ ಕೊಡಬೇಕಾಗಿದೆ. 94 C ಮತ್ತು CC. ಸಿ ಕೊಟ್ಟರು ಹಾಕ್ಕೊಂಡ್ರು ಪತ್ರ ಕೊಡಲಿಲ್ಲ, CCC ಕೊಟ್ಟರು ಹಾಕ್ಕೊಂಡ್ರು ಪತ್ರ ಕೊಡಲಿಲ್ಲ. ಹಾಗಾಗಿ ಇವತ್ತು ಆ ಪತ್ರಗಳನ್ನು ಫಸ್ಟ್ ನೀವು ಕೊಡಿ. ಬೆಂಗಳೂರು ಸುತ್ತಮುತ್ತ 40,000 ಎಕರೆ ಭೂಮಿ ಗ್ರೀನ್ ಬೆಲ್ಟಲ್ಲಿದೆ, ಅದನ್ನು ವೆಕೆಟ್ ಮಾಡಿ ಪತ್ರ ಕೊಡಿ. ಆಮೇಲೆ ಅಟ್ರಾಸಿಟಿನಲ್ಲಿ 1% ಕೂಡ ಪ್ರೂವ್ ಆಗ್ತಾ ಇಲ್ಲ. 100 ಪ್ರಕರಣ ನಡೀತು ಅಂದರೆ 1 ಪ್ರಕರಣದಲ್ಲೂ ಕೂಡ ಪ್ರೂವ್ ಆಗ್ತಾ ಇಲ್ಲ. ಯಾಕೆಂದರೆ ಅಪ್ಪರ್ ಕಾಸ್ಟ್ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ರಕ್ಷಣೆ ಕೊಡಿದಂಥ ಪರಿಸ್ಥಿತಿ ಇದೆ. ಅದರಿಂದ 70 ಆ್ಯಕ್ಟನ್ನು ರದ್ದು ಮಾಡಬೇಕು. ಆಮೇಲೆ ಆ ದುಡ್ಡನ್ನು ಯಾವುದಕ್ಕೆ ಬೇರೆ ಬಳಸಬಾರ್ದು. ಆಮೇಲೆ ಇವತ್ತು ಯಾಕೆ SC/ST ಮೇಲೆ ಇಷ್ಟೊಂದು ಅಟ್ರಾಸಿಟಿ ಆಗ್ತಾಯಿದೆ ಅಂದರೆ, 31 ಡಿಸ್ಟಿಕ್ನಲ್ಲಿ 1 ಡಿಸ್ಟಿಕ್ಕಲ್ಲಾದರೂ ಕೂಡ SP DC-ಗಳು SC/STಗಳಿಲ್ಲ, ಅಥವಾ OBC ಮೈನಾರಿಟಿ ಇಲ್ಲ. OBC ಮೈನಾರಿಟಿ ಇದ್ದರೆ ಅಧಿಕಾರಿಗಳು SC/ST ಇದ್ದಾಗ ಕಾಪಾಡ್ತಾರೆ, SC/ST ಅಧಿಕಾರಿಗಳಿದ್ದರೆ OBC ಮೈನಾರಿಟಿ ಇದ್ರಲ್ಲಿ ಕಾಪಾಡ್ತಾರೆ. ಈ 3 ಸೆಕ್ಷನ್ ದೂರ ಇಟ್ಟು ಬರೀ ಬಲಾಢ್ಯ ಕೊಂಗರಾದ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಕೊಡೋದ್ರಿಂದ ಇವ್ರ ಮೇಲೆ ಹೆಚ್ಚೆಚ್ಚು ಅಟ್ರಾಸಿಟಿ ಆಗ್ತಾಯಿದೆ. ಸಿದ್ದರಾಮಯ್ಯ ಸರ್ಕಾರದಲ್ಲಾದರೂ ಕೂಡ 20 ಡಿಸ್ಟಿಕ್ಕಲ್ಲಿ SC/ST OBC ಮೈನಾರಿಟಿ ಜನಕ್ಕೆ SP DC ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ 34 ಜನದಲ್ಲಿ ಕನಿಷ್ಠ 25 ಜನ ಪ್ರಿನ್ಸಿಪಲ್ ಸೆಕ್ರೆಟರಿನಾದರೂ ಈ ಬಹುಜನ ಸಮಾಜವನ್ನು ನೇಮಿಸಬೇಕು ಅಂತ ಈ ಟೈಮಲ್ಲಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ.
ಜೊತೆಯಲ್ಲಿ ಈಗ ಚಿತ್ರದುರ್ಗದಲ್ಲಿ ಕವಡಿಗರ ಹಟ್ಟಿ ಅಲ್ಲಿ ಸುಮಾರು ಕೊಳಚೆ ನೀರನ್ನು ಕುಡಿದು ಸುಮಾರು ಈಗಾಗಲೇ 190 ಜನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ. 6 ಜನ ಇವಾಗ ಡೆತ್ ಆಗಿದ್ದಾರೆ. ಅಲ್ಲಿ ಅಡ್ಮಿಟ್ ಆದ ಜಾಗದಲ್ಲೂ ಕೂಡ ಸರಿಯಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಈಗ ಅವ್ರು ಹೇಳ್ತಾ ಇದ್ದಾರೆ ನೀರು ಕಲ್ಮಶ ನೀರನ್ನು ಕುಡಿದು ಈ ರೀತಿಯಾಗಿದೆ ಅಂತೇಳಿ ಅಧಿಕಾರಿಗಳು ಹೇಳ್ತಾರೆ, ಮೆಡಿಕಲ್ನವರು ಹೇಳ್ತಾರೆ. ಕಲ್ಮಶ ನೀರು ಕುಡಿದು ಬರೀ SCಗಳೇ 6-7 ಜನ ಸಾಯಬೇಕಾದ್ರೆ 190 ಜನ ಅಡ್ಮಿಟ್ ಆಗ್ಬೇಕಾದ್ರೆ ಪಕ್ಕದಲ್ಲೇ ಇರ್ತಕ್ಕಂಥ ಲಿಂಗಾಯತರು ಯಾಕೆ ಆ ನೀರು ಕುಡಿದವ್ರಿಗೇನೂ ಆಗಿಲ್ಲ ಅನ್ನೋ ವಿಚಾರ ಉದ್ಭವಿಸ್ತದೆ. ಅದಕ್ಕೆ ಅಲ್ಲೇನೋ ಯಾರೋ ಒಬ್ಬ ವರ್ಷಕ್ಕಿಂದಗಡೆ ಅದೇ ಒಬ್ಬ ದಲಿತ ಹುಡುಗರಿಬ್ಬರು ಲಿಂಗಾಯತ ಹೆಣ್ಮಕ್ಳನ್ನೇನು ಲವ್ ಮಾಡಿ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ ಅನ್ನೋ ಕಾರಣ ಹೊಟ್ಟೆವರಿಗೆ ನೀರು ವಾಟರ್ ಮ್ಯಾನು ಒಂದು ಹುಡುಗಿಯ ಸಂಬಂಧಿಕ ಅನ್ನೋದು ಕೇಳಿ ಬಂದಿದ್ದೇವೆ. ಆ ಕಾರಣಕ್ಕೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಒಂದು ಏನು ಹೇಳ್ತಾರೆ ನಮ್ಮ ಇದ್ರದ್ದು ಮೆಡಿಕಲ್ ರಿಪೋರ್ಟು ಅದು ಸರಿಯಾಗಿ ಬರ್ತದೆ ಅಂತ ನಮಗನ್ನಿಸ್ತಾ ಇಲ್ಲ, ಲ್ಯಾಬ್ರೇಟ್ರಿದು. ಅದರಿಂದ ಇದನ್ನು ತೆಲಂಗಾಣ ಅಥವಾ ಆಂಧ್ರ ಪ್ರದೇಶಕ್ಕೆ ಗೌರ್ಮೆಂಟಿಗೆ ಕೊಡಬೇಕು. ಎಲ್ಲಿ ನಾನು ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂಥ ಕಡೆ ಕೊಡಬೇಕು. ಯಾಕೆಂದರೆ ಕೆಟ್ಟ ಹೆಸರು ಬರ್ತದಂಥ ಸರ್ಕಾರದಿಂದ ಮುಚ್ಚಬಹುದು ಅಂತ ನಮ್ಮ ಒತ್ತಾಯ ಇದೆ. ಆಮೇಲೆ ಯಾರು ಇದರಲ್ಲಿ ಭಾಗವಹಿಸಿ ನೆಗ್ಲಿಜೆನ್ಸಿ ತೋರಿಸಿ ಸಾವು ಕಾರಣರಾಗಿದ್ದಾರೆ ಅವ್ರ ಮಾರಿ ಮರ್ಡರ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಬರೀ ಪನಿಷ್ಮೆಂಟು ಸಸ್ಪೆಂಡ್ ಮಾಡಿದ್ರೆ ಲೀವ್ ಕೊಟ್ಟಂಗೆ ಅದಷ್ಟು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಿದ್ರೆ ಲೀವ್ ಕೊಟ್ಟಂಗೆ ಅವ್ರಿಗೆ ಬೇರೆ ಏನಿಲ್ಲ, ಅರೆಸ್ಟ್ ತಾಣ ಕೊಡ್ತಾರೆ. ಮರ್ಡರ್ ಕೇಸ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಮತ್ತು ಆ ಕುಟುಂಬಗಳಿಗೆ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು, ಮನೆಗೆ ಒಂದು ಗೌರ್ಮೆಂಟ್ ಕೆಲಸ ಕೊಡಬೇಕು, 5 ಎಕರೆ ಭೂಮಿ ಕೊಡಬೇಕು. 5 ಎಕರೆ ಭೂಮಿ ಕೊಡಬೇಕಂತ ಈ ಟೈಮಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇದನ್ನು ಕೂಡಲೇ ನಾವು ಮನೆ ನೈಟೆಲ್ಲ ಅಲ್ಲಿ ಹೋಗಿದ್ವಿ, ಎಲ್ಲರ ಮನೆಗಳಿಗೂ ಕೂಡ ಭೇಟಿ ಮಾಡಿದ್ವಿ. ಡೆಡ್ ಬಾಡಿಗಳು ಕೂಡ ಎಲ್ಲ ಕಡೆ ಇಟ್ಟಿದ್ರು. ಹಾಸ್ಪಿಟ್ಲು ಕೂಡ ಇನ್ನೂ ಎಷ್ಟೋ ದಿನ ಸಾಯಂತ ಸಂದರ್ಭದಲ್ಲಿದ್ದಾರೆ. ಇದು ಉದಾಹರಣೆಗೆ ಒಂದು ಚಿತ್ರದುರ್ಗ ಅಷ್ಟೇ, ಎಲ್ಲ ಜಿಲ್ಲೆದಲ್ಲೂ ಈ ಥರ ಎಲ್ಲೆಲ್ಲಿ ಬಡವರು ವಾಸ ಮಾಡ್ತಾರೆ, ಎಸ್ಪೆಷಲಿ ಪರಿಶಿಷ್ಟ ಜಾತಿ ವರ್ಗದವರು, ಹಿಂದುಳಿದ ವರ್ಗದವರು, ಧಾರ್ಮಿಕ ಅಲ್ಪಸಂಖ್ಯಾತರು ವಾಸ ಮಾಡೋ ಜಾಗದಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇರಲ್ಲ, ರೋಡ್ ಇರಲ್ಲ, ಸ್ಕೂಲ್ ಇರಲ್ಲ, ಕಾಲೇಜ್ ಇರಲ್ಲ, ಟಾಯ್ಲೆಟ್ ವ್ಯವಸ್ಥೆಗಳಿರಲ್ಲ. ನೀರಿದ್ದರೆ ಯಾವ ಥರ ಇರ್ತಂದರೆ ಕುಡಿಯೋಕ್ಕದು ಯೋಗ್ಯವೇ ಆಗಿರಲ್ಲ. ಅದಕ್ಕೆ ಸರ್ಕಾರದವರು ಕನಿಷ್ಠ ನೀವು ಕುಡಿಯೋಕ್ಕೆ ನೀರು ಕೊಡೋಕ್ಕಾಗಲ್ಲ, ಒಳ್ಳೆ ಗಾಳಿ ಕೊಡೋಕ್ಕಾಗಲ್ಲ ಅಂದರೆ ಸಂವಿಧಾನದ ಆಶಯ ಸಂವಿಧಾನಕ್ಕೆ ವಿರುದ್ಧವಾಗಿ ನೀವಿದ್ದೀರಾ ಅಂತ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ದಳ ಇರ್ಬೋದು. ಈಗಿನ ಒಂದು ವರದಿ ಪ್ರಕಾರ ಅಲ್ಲಿ ಏನು ಹೇಳ್ತಾವ್ರೆ ಅಂದರೆ, ಆ ಟ್ಯಾಂಕ್ ಕಟ್ಟಿ 30 ವರ್ಷ ಆಗಿದೆ ಅಂತೆ. 30 ವರ್ಷದಿಂದ ಇವತ್ತಿನವರೆಗೂ ಕೂಡ ಆ ಟ್ಯಾಂಕನ್ನು ಕ್ಲೀನೇ ಮಾಡಿಲ್ಲ ಅಂತ. ಒಂದು 3, 4, 5 ಅಡಿ ಇದೆ ಅಂತೆ ಒಳಗಡೆ ಗಲೀಜು. ಇದು ಒಂದು ಚಿತ್ರದುರ್ಗದ ಕತೆ ಅಲ್ಲ. ನೀವು ಇಲ್ಲಿ ಬಿದರ್ ತಗೊಳ್ಳಿ, ಗುಲ್ಬರ್ಗ ತಗೊಳ್ಳಿ, ರಾಯಚೂರು ತಗೊಳ್ಳಿ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಓಲ್ಡ್ ಮೈಸೂರು, ಎಲ್ಲಿ ಬೇಕಾದ್ರೆ ತಗೊಂಡ್ರೆ ಬಡವರು ಸಮಾಜ ಆಗಲಿ ಹಿಂಗೆ ಇರ್ತದೆ. ಇನ್ನು ಮುಂದೆ ಯಾರು ಸರ್ಕಾರ ಎಚ್ಚೆತ್ಕೊಂಡು ಏನು ಇವತ್ತು ಮುನ್ಸಿಪಾಲ್ಟಿ ಇದೆ, ನಗರಸಭೆ ಇದೆ, ಪುರಸಭಾ ಇದೆ, ಮಹಾನಗರ ಪಾಲಿಕೆಗಳಿದೆ, ಅಲ್ಲಿ ಬಡವರು ವಾಸ ಮಾಡ್ತಕ್ಕಂಥ ಜಾಗದಲ್ಲಿ ಸರಿಯಾದ ನೀರು, ಗಾಳಿ, ಬೆಳಕು ಮತ್ತು ಮನೆಗಳಿಗೆ ಹಕ್ಕುಪತ್ರ, ಟಾಯ್ಲೆಟು ಇಂಥ ನಾಗರಿಕ ಸೌಲಭ್ಯದ ಕಡೆ ಹೆಚ್ಚು ನೀವು ಗಮನ ಕೊಡಬೇಕು. ನೀವು ಹೇಳೋದು ಬಡವರು 75 ವರ್ಷ ಬಡವರು ಉದ್ಧಾರ ಆಗಿದ್ದಿಲ್ಲ, ಮತ್ತೊಂದಿಲ್ಲ. ಬಡವರು ಪರ್ಮನೆಂಟ ಬಡವರಾಗಿದ್ದಾರೆ. ಕಾಂಗ್ರೆಸ್ದವ್ರದ್ದು ಬಡವ್ರನ್ನ ಪರ್ಮನೆಂಟ ಬಡವರು ಮಾಡೋದು, BJPಯವ್ರದ್ದು ಕೋಮು ಗಲಭೆಗಳನ್ನು ಇಟ್ಟು ಉದ್ರೇಕಿಸಿ ಧರ್ಮದ ಹೆಸರಲ್ಲಿ ಅವರು ಬೆಳೆ ಬೇಯಿಸ್ಕೊಳ್ಳೋದು. ದಳದವರು ಜಮೀನ್ದಾರ ಮಕ್ಕಳಂತಾರೆ, ಅವ್ರು ಯಾವತ್ತೂ ಜಮೀನ್ದಾರದ 1 ಕೋಟಿ ಕೂಲಿ ಕೂಡ ತಗೊಳ್ಳಲ್ಲ. ಅದರಿಂದ ಇವತ್ತು ಈ ದೇಶದಲ್ಲಿ ಬಹುಸಂಖ್ಯಾತರ ಹಿತವನ್ನು ಕಾಪಾಡೋಕ್ಕೆ ಅದು ಬಹುಜನ ಸಮಾಜ ಪಕ್ಷಕ್ಕೆ ಮಾತ್ರ ಸಾಧ್ಯವಿದೆ. ರಾಷ್ಟ್ರೀಯ ಅಧ್ಯಕ್ಷರಾದ ಅಕ್ಕ ಮಾಯಾವತಿ ಅವರು 4 ಸಾರಿ CM ಆಗಿದ್ದ ಉತ್ತರ ಪ್ರದೇಶದಲ್ಲಿ ಸುಮಾರು 1,20,00,000 ಎಕರೆ ಭೂಮಿ ಕೊಟ್ಟರು. 40 ಲಕ್ಷ ಕುಟುಂಬಕ್ಕೆ 3 ಎಕರೆ ಭೂಮಿ ಕೊಟ್ಟು ನೀರಾವರಿ ಮಾಡಿದರು. ಅದೇ ಥರ ಮೋಡ್ ಮನೆಗಳು ಕೊಟ್ಟರು ಆ ಬಜೆಟಲ್ಲಿ, 2 ಬೆಡ್ರೂಮು, 1 ಹಾಲು, ಕಿಚನ್, ಟಾಯ್ಲೆಟು. ಅದೇ ಥರ ಪಬ್ಲಿಕ್ ವರ್ಕ್ಸಲ್ಲಿ 30% ರಿಸರ್ವೇಷನ್ ಕೊಟ್ಟರು. SC 10%, OBC 10%, ಅಪರ್ ಕಾಸ್ಟ್ ಬೇಕಾದ್ರೆ 10%. ಲಿಕ್ಕರಲ್ಲಿ 30% ಕೊಟ್ಟರು. ಕ್ರೈಮ್ 0 ಬಂದಿತ್ತು. ಅಲ್ಲಿ ಮೋಡ್ ಮನೆ ಕೊಡೋದಾದರೆ, ಭೂಮಿ ಕೊಡೋದಾದರೆ, ನೀರು ಕೊಡೋದಾದರೆ, ರಕ್ಷಣೆ ಕೊಡೋದಾದರೆ ಇಲ್ಲಿ ಯಾಕೆ ಕರ್ನಾಟಕದಲ್ಲಿ ಸಾಧ್ಯವಿಲ್ಲ? ಅದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು ಏನಂತ ಹೇಳಿದರೆ, ನೀವು SB ಮತ್ತು DCಗಳನ್ನ 75% SC ST OBC ಮೈನಾರಿಟಿ ಕೊಡಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ SBಗಳಿಗೆ. ಅದೇ ಥರ ಬಜೆಟಲ್ಲಿ ಏನಿದೆ 11,000 ಬಜೆಟನ್ನು ಬೇರೆ ಕಡೆ ಹೋಗಕ್ಕೆ ನಾವು ಬಿಡಲ್ಲ.
ಆಗ ಆಯಿತು ಅಂತ ಈಗಾಗಲೇ ನಾವೆಲ್ಲ ಕಡೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ, ಪ್ರೊಟೆಸ್ಟ್ ಮಾಡ್ತೀವಿ. ಮತ್ತು ಸ್ವಾಭಿಮಾನದಿಂದ ಬದುಕಕ್ಕೆ ಭೂಮಿಗೆ ಹಕ್ಕುಪತ್ರ ಕೊಡ್ರಿ. ನನಗೆ ತಿಳಿದಂಗೆ ನಾನೇ 30 ವರ್ಷದ ಹೋರಾಟ ಮಾಡ್ತಾಯಿದ್ದೀವಿ. ಬಗುರು ಸಾಗುಗಳು ಯಾರು ಮಾಡ್ತವ್ರೆ, ಪತ್ರ ಕೊಡ್ರಿ ಪತ್ರ ಕೊಡ್ರಿ ಪತ್ರ ಕೊಡ್ರಿ, ಕೊಡ್ತಾ ಇಲ್ಲ. ಮನೆಗೆ ಪತ್ರ ಕೊಡ್ರಿ ಕೊಡ್ರಿ, ಕೊಡ್ತಾ ಇಲ್ಲ. ಯಾವುದೇ ಹೆಡ್ ಕ್ವಾರ್ಟ್ರಲ್ಲಿ, ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಇದು ಏನಿದು ಹಾಸ್ಪಿಟ್ಲ್ ಇಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಎಲ್ಲ ಸೋರ್ತವೆ. ಮತ್ತು ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ ನೀವು? ಒಂದು ತಾಲೂಕು ಆಫೀಸ್ಗೆ ಹೋಗೋಕ್ಕಾಗಲ್ಲ, ಎ ಸಿ ಆಫೀಸ್ಗೆ ಹೋಗೋಕ್ಕಾಗಲ್ಲ, ಡಿ ಸಿ ಆಫೀಸ್ಗೆ ಹೋಗಲ್ಲ, ಭಾರ ಇದ್ರೂ ಹೋಗೋಕ್ಕಾಗಲ್ಲ ಜನರು. ಯಾರಿಗೋಸ್ಕರ ಸರ್ಕಾರ ನಡೆಸ್ತಾ ಇದ್ದೀರಾ? ಅದರಿಂದ ಈಗಲಾದರೂ ಕೂಡ ಮುಂದೆ ಈ ಥರ ಘಟನೆಗಳು ನಡೀದಂಗೆ ಮುಂಜಾಗ್ರತೆ ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ಇವತ್ತು ಭಾಳ ಟಿ ವಿ ಪೇಪರ್ಗಳಲ್ಲಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿ ನಾವು ಎನ್ ಡಿ ಎ ಕಡೆಯೂ ಇಲ್ಲ, ಇಂಡಿಯಾ ಕಡೆಯೂ ಇಲ್ಲ, ನಾವು ನ್ಯೂಟ್ರಲ್ ಇದ್ದೀವಿ. ಬಹುಜನ್ ಸಮಾಜ್ ಪಾರ್ಟಿ 7 ನ್ಯಾಷನಲ್ ಪಾರ್ಟಿ ಇತ್ತು ಇಂಡಿಯಾದಲ್ಲಿ. 2 ನ್ಯಾಷನಲ್ ಪಾರ್ಟಿ ಇವಾಗ ರೆಕಗ್ನೈಸ್ ಕಳ್ಕೊಂಡದೆ. ಇನ್ನು ಇರೋದು 5 ಪಾರ್ಟಿ. ಈಗ ಕಾಂಗ್ರೆಸ್ಸು, BJP, BSP, CPI, ಆಮೇಲೆ ಇದು ಆಮ್ ಆದ್ಮಿ ಪಾರ್ಟಿ, 5 ಇರೋದು. 3ನೇ ಅತಿ ದೊಡ್ಡ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ. ಈಗ ಕೂಡ 15 MP ಇದೆ ನಮ್ಮದು. ಯಾವುದೇ ದೊಡ್ಡ ಟಿ ವಿ ಪೇಪರಲ್ಲಿ ತೋರಿಸಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಇವತ್ತು 4M ಮೇಲೆ ದೇಶ ನಡೀತದೆ. ಮನಿ ಮಾಫಿಯಾ, ಮೀಡಿಯಾ, ಮೋದಿ. ಮನಿ ಮಾಫಿಯಾ, ಮೀಡಿಯಾ, ಮೋದಿ, ಹಿಂಗೆ ದೇಶದಲ್ಲಿ ನಡೀತಾ ಇದೆ. ಬಹುಜನರು ಎಲ್ಲರೂ ಕೂಡ ಒಂದು ಬಿಡುಗಡೆ ಬೇಕಂದರೆ ಬಹುಜನ್ ಸಮಾಜ್ ಪಾರ್ಟಿ ಒಳಗಡೆ ನೀವು ಬರಬೇಕಾಗಿದೆ. ಈ ಟೈಮ್ ನಮ್ಗೆ ಯಾಕೆ ಹೆಚ್ಚು ಓಟು ಬರಲಿಲ್ಲ ಅಂದರೆ, ಕರ್ನಾಟಕದಲ್ಲಿ ಈ BJPಯ ದುರಾಡಳಿತ, ಮುಸಲ್ಮಾನರ ಕೊಲೆಗಳು, ಕ್ರಿಶ್ಚಿಯನ್ ಮೇಲೆ ಹಲ್ಲೆಗಳು, SC/STಗಳ ಮೇಲೆ ಹಲ್ಲೆಗಳು, ಸಂವಿಧಾನ ಚೇಂಜ್ ಮಾಡ್ತೀವಿ ಅನ್ನೋದು, ಟಿಪ್ಪು ಸುಲ್ತಾನು, ಪೂಲೆ ಸಾವು, ಪೆರಿಯಾರು, ನಾರಾಯಣಗುರು, ಅಂಬೇಡ್ಕರ್, ಬಸವಣ್ಣ ಇವರೆಲ್ಲರದು ಕೂಡ ಪಾಠಪುಸ್ತಕದಿಂದ ತೆಗೆದಿದ್ದು. ಆ CT ರವಿ ಅವನು ಮೈಸೂರು MP, ಏನಪ್ಪ ಹೆಸರು, ಪ್ರತಾಪ. CT ರವಿ, ಇನ್ನೊಬ್ಬರು ಇವನು ದಾವಣಗೆರೆ ರೇಣುಕಾಚಾರಿ. ಇವ್ರದ್ದು ನಾಲ್ಗೆಗಳಿಂದ BJP ಸೋತಿರೋದು. ಬೇರೆ ಏನೇನೋ ಕಾರಣಗಳು ಹೇಳ್ತಾರೆ. ಅದಕ್ಕೆ ಈ BJPನ ಹೆಂಗನ ತಡಿಬೇಕು ಅಂತ ಈ ಟೈಮು SC/STಗಳು, OBC ಮೈನಾರಿಟಿ ಜನಗಳು ಹೆಚ್ಚು ಕಾಂಗ್ರೆಸ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದೀರಾ, ತಿರುಗಿ SC/ST ನೀವು ಮರೆಯೋಕ್ಕೆ ಹೋಗಬೇಡಿ. SC/STಗೆ ಮಾಡೋದು, OBC ಮೈನಾರಿಟಿಗೆ ನೀವು ಮರೆದಂಥ ಕೆಲಸ ಮಾಡಿದ್ರೆ ನಿಮ್ಮ ಹಿಂದಿನ ಲೀಡ್ರ್ 75 ವರ್ಷ ಹಿಂಗೆ ಮೋಸ ಮಾಡವ್ರೆ SC/ST, OBC ಮೈನಾರಿಟೀಸ್ಗೆ. ಅದೇ ಕೆಲಸ ನೀವು ಮಾಡಬಾರ್ದು. 7D ಆ್ಯಕ್ಟಲ್ಲಿ ಕೂಡಲೇ ಸ್ಟಾಪ್ ಮಾಡಬೇಕಾದ್ರೆ 7D ಆ್ಯಕ್ಟನ್ನು ಯಾವುದೇ ಕಾರಣ 11,000 ಕೋಟಿನ ಬೇರೆ ಉದ್ದೇಶಕ್ಕೆ ಬಳಸಬಾರ್ದು. ಮತ್ತು ಅಕ್ಕಿ ಬದಲಾಗಿ ಅಕ್ಕಿ ಬೆಳೆಯ, ರಾಗಿ ಬೆಳೆಯ, ಗೋಧಿ ಬೆಳೆಯ ಅಥವಾ ಜೋಳ ಬೆಳೆಯುವಂಥ ಭೂಮಿ ಬಡವರಿಗೆ ಕೊಡ್ರಿ, ಸ್ವಾಭಿಮಾನದಿಂದ ಅವರು ಬದುಕಲಿ ಅಂತ ಹೇಳಿ ಈ ಟೈಮಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಈಗಾಗಲೇ ಚುನಾವಣೆ ಕಳೆದಾದ ಮೇಲೆ ನಾವು ಇಡೀ ರಾಜ್ಯದಲ್ಲಿ ಓಡಾಡಿ ಎಲ್ಲ ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಡಿಸ್ಟಿಕ್ಗಳಲ್ಲಿ ರಿಆರ್ಗನೈಸ್ ಮಾಡ್ತಾಯಿದ್ದೀವಿ. ಯುವಕರಿಗೆ 50% ನಾವು ಪದವಿಯನ್ನು ಕೊಡ್ತಾಯಿದ್ದೀವಿ, ಪೋಸ್ಟ್ಗಳನ್ನು ಹೆಣ್ಮಕ್ಳಿಗೆ ಕೊಡ್ತಾಯಿದ್ದೀವಿ. SC/STಗಿರೋ ಉಪಜಾತಿ, OBCಗಿರೋ ಉಪಜಾತಿ, ಮೈನಾರಿಟಿಗಿರೋ ಉಪಜಾತಿ, ಅಪ್ಪರ್ ಕಾಸ್ಟಿಗಿರೋ ವೀಕರ್ಸ್ಗೂ ಸೇರಿಸ್ಕೊಂಡು ನಾವೆಲ್ಲ ಕಡೆ ಕಮಿಟಿ ಕೊಡ್ತಾಯಿದ್ದೀವಿ. ಬಹುಜನ್ ಸಮಾಜ್ ಪಾರ್ಟಿ ಒಂದೇ ಪೋಸ್ಟ್ ಕೊಡೋಕ್ಕೆ ದುಡ್ಡು ತಗೊಳ್ಳಲ್ಲ, B ಫಾರ್ಮ್ ಕೊಡೋಕ್ಕೆ ದುಡ್ಡು ತಗೊಳ್ಳಲ್ಲ, ಲೀಡರ್ಶಿಪ್ ಕೊಡೋಕ್ಕೆ ದುಡ್ಡು ತಗೊಳ್ಳಲ್ಲ, ಚುನಾವಣೆ ಟೈಮಲ್ಲಿ ಲಿಕ್ಕರ್ ಕೊಡಲ್ಲ, ದುಡ್ಡು ಕೊಡಲ್ಲ, ಸುಳ್ಳು ಮ್ಯಾನಿಫೆಸ್ಟೋ ಇಲ್ಲ. ಸಂವಿಧಾನ ನಮಗೆ ಮ್ಯಾನಿಫೆಸ್ಟೋ. ಆ ನಿಟ್ಟಲ್ಲಿ ಇವತ್ತು ಈ ದೇಶದಲ್ಲೆಲ್ಲ ಸಂವಿಧಾನ ಉಳಿಬೇಕಾದ್ರೆ, ಬಡವರುಗಳು ಉದ್ಧಾರ ಆಗಬೇಕಾದ್ರೆ, ಜಾತೀಯತೆ ಧರ್ಮದ ಗಲಾಟೆ ಹೋಗ್ಬೇಕಾದ್ರೆ ಬಹುಜನ್ ಸಮಾಜ್ ಪಾರ್ಟಿ ಒಂದೇ. ಇದು ಬಸವಣ್ಣನವರ ತತ್ವ ಇರ್ತಕ್ಕಂಥ ಒಂದು ಪಾರ್ಟಿ. ಎಲ್ಲ ನಿಮ್ಮ ಜಾತಿಯ ಅಂಕಿಅಂಶದ ಪ್ರಕಾರ ನಿಮ್ಮ ಭಾಗ ನೀವು ತಗೊಳ್ಳಿ ಅಂತ ಹೇಳೋದು ಯಾವ ಪಾರ್ಟಿನೇ ಹೇಳಲ್ಲ. ಇದು ಒಂದೇ ಪಾರ್ಟಿ, ಬಹುಜನ್ ಸಮಾಜ್ ಪಾರ್ಟಿ ಹೇಳೋದು. ಆ ನಿಟ್ಟಲ್ಲಿ ಹೆಚ್ಚಿನ SC/STಗಳು, OBC ಮೈನಾರಿಟೀಸ್ ಅನ್ನ ಅಪ್ಪರ್ ಕಾಸ್ಟ್ ವೀಕರ್ಸು ಬಹುಜನ್ ಸಮಾಜ್ ಪಾರ್ಟಿ ಬರಬೇಕು. ಇಲ್ಲಾಂದರೆ ಬದಲಾವಣೆ ಇದು ಆಗಲ್ಲ. ಈ ಮೋದಿ ಅಂತ ಸುಳ್ಳುಗಾರ ಜಗತ್ತಿನಲ್ಲಿ ಯಾರಿಗನ ಜಗತ್ತಿನ ಮಟ್ಟದಲ್ಲಿ ಪ್ರಶಸ್ತಿ ಕೊಡಬೇಕಾದ್ರೆ ಈ ಮೋದಿಗೆ ಕೊಡಬೇಕು. ಅಷ್ಟು ಸುಳ್ಳೆಣ ಒಬ್ಬ ಪ್ರಧಾನಿ 1,000 ರೂಪಾಯಿ ನೋಟ್ ಬಂದ್ ಮಾಡಿದ್ರು, 500 ರೂಪಾಯಿ ಬಂದ್ ಮಾಡಿದ್ರು. ಅಧಿಕಾರಕ್ಕೆ ಬಂದರೆ ನಾವು 1 ವರ್ಷ 2 ಕೋಟಿ ಜನಕ್ಕೆ ಕೆಲಸ ಕೊಡ್ತೀವಿ ಅಂದರು. 2 ಕೋಟಿ ಜನಕ್ಕೆ ಅಂದರೆ 9 ವರ್ಷಕ್ಕೆ 18 ಕೋಟಿ ಜನಕ್ಕೆ ಕೆಲಸ ಕೊಡಬೇಕಲ್ಲ. 18 ಜನಕ್ಕೆ ಕೂಡ ಕೊಟ್ಟಿಲ್ಲ. GST ತಂದು ನಮ್ಮ ಮೇಲೆ ಇರೋದು, ಟೀ ಕಾಫಿ ಕೊಡಿದ್ರು ನೀವು 20%, 18% ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಇಂಥ ಪರಿಸ್ಥಿತಿ ದೇಶದಲ್ಲಿದೆ. ನಿರುದ್ಯೋಗ ಸಮಸ್ಯೆಗಳಿದೆ. SC/ST ಮೇಲೆ ಇಡೀ ದೇಶದಲ್ಲಿ ಹಲ್ಲೆಗಳಾಗ್ತದೆ. ಮುಸಲ್ಮಾನ ಕ್ರಿಶ್ಚಿಯನ್ ಮೇಲೆ ಹಲ್ಲೆಗಳಾಗ್ತದೆ. ಹೆಣ್ಮಕ್ಳ ಮೇಲೆ ಹಲ್ಲೆ ಆಗ್ತಾಯಿದೆ. ಇವಾಗ ಮಣಿಪುರದಲ್ಲಿ ನೋಡಿ, ಮಣಿಪುರದಲ್ಲಿ ಇವಾಗಲೇ 100 ಜನ ಸತ್ರು ಕೂಡ ಪ್ರಧಾನಮಂತ್ರಿ ಬಾಯಿ ಬಿಟ್ಟು ಮಾತಾಡ್ತಾ ಇಲ್ಲ. ಅದು ಹಂಗಾರೆ ಯಾವ ದೇಶದ ಪ್ರಧಾನಿ, ನಮ್ಮ ದೇಶದ ಪ್ರಧಾನಿನ ಅಥವಾ ಬೇರೆ ಯಾವುದಾದ್ರು ದೇಶದ ಪ್ರಧಾನಿನ? ಅಲ್ಲಿ ಬುಡಕಟ್ಟಿನ ಜನಾಂಗ, ಇಲ್ಲಿನ ಮೂಲ ನಿವಾಸಿಗಳವರೆಲ್ಲ, ಕುಕ್ಕಿ ಜನಾಂಗ ಅವರೆಲ್ಲ ಕೂಡ ಹಿಂದೆ ಎಲ್ಲ ಬುಡಕಟ್ಟು ಜನಾಂಗಗಳು. ಇವಾಗೇನೋ ಹಿಂದೂ ಕಾಟಕ ಅವರೆಲ್ಲ ಕ್ರಿಶ್ಚಿಯನ್ರಾಗಿದ್ದಾರೆ. ಆ ಒಂದೇ ಕಾರಣಕ್ಕೋಸ್ಕರ ಅಲ್ಲಿ BJPನವರು
ಒಂದು ಸಿ ಎಂ ಕಡೆಯವ್ರು ನೆತ್ತಿಗಟ್ಟಿ ಹೊತ್ತು ಇಡೀ ಮಣಿಪುರನೇ ಸುಟ್ಟು ಕರಗಳಾದರೂ ಕೂಡ ಒಬ್ಬ ದೇಶದ ಪ್ರಧಾನಮಂತ್ರಿ ಆದವನು ಬಾಯಿ ಬಿಡ್ತಾ ಇಲ್ಲ. ಇದೇ ರೀತಿ ಮುಂದುವರೆದರೆ ಮುಂದಿನ ದಿನದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ಬರ್ತದೆ. ಇದನ್ನು ಜಾತಿ ಧರ್ಮದ ಆಧಾರದ ಮೇಲೆ ದೇಶ ನಡೆಸಬಾರ್ದು, ಸಂವಿಧಾನದ ಆಧಾರದ ಮೇಲೆ ನಡೆಸಬೇಕು. ಅವ್ರಿಗೂ ಕೂಡ ಸೂಕ್ತವಾದ ರಕ್ಷಣೆ ಕೊಡಬೇಕು. ಇದಾಗಲೇ ನಾವೆಲ್ಲ ಕಡೆ ಪ್ರೊಟೆಸ್ಟ್ ಮಾಡಿ ಪ್ರಧಾನಮಂತ್ರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಎಲ್ಲ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅಲ್ಲಿಗೆ ಗವರ್ನರ್ ರೂಲ್ ಹಾಕಬೇಕು ಅಂತೇಳಿ ಈ ಎಲ್ಲ ವಿಚಾರಕ್ಕೂ ಬಂದಂಥ ತಮ್ಮೆಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಮುಗಿಸಿ ನಾವು ಮುಂದೆ ಕಮಿಟಿ ಮೀಟಿಂಗ್ಗೆ ನಾವು सर 2024 में आप कर्नाटक में पूरे कॉन्टेस्ट करेंगे सर कैंडिडेट डीएसपी पूरा जगह में करेंगे, 28 जगह में करेंगे। तो फिर सर आप बीजेपी को रोकना चाहते हैं, क्या आप इंडिया का हिस्सा बनेंगे? बीजेपी का कांग्रेस का डिफरेंस कौन में नहीं है। दो लोग भी मनुवादी लोग था। एक कांग्रेस लोग बोलता है सेक्युलर बोलता है, ये बोलता है कम्युनल बोलता है। इंटरनल में दो पार्टी का एक अंडरस्टैंडिंग है। तो फिर क्या सर बीएसपी रोक पाएगी बीजेपी को? हमारा बहुजन समाज पार्टी का नेशनल पार्टी है। अभी 15 MP है। 2009 to 2014 का 41 MP था। अभी थोड़ा MP कमी होगा। एक टाइम में एक ऑल ओवर इंडिया में एक 50 आ सकते हैं MP। अलायंस होने के चांसेस है सर? अलायंस अभी तक नहीं, हम न्यूट्रल है। 16 पार्टी न्यूट्रल है। 90 MP है, वो पूरा न्यूट्रल है। सर जो जयपुर ट्रेन में जो फायरिंग हुई सर, उसमें 4 का एक्सपर्ट हो गया सर, उसमें 3 मुस्लिम थे सर, उसका क्या बारे में? बदमाश लोग किया ना, वो लोग को क्या करना, इसका भी क्या बोलते हैं, क्या नाम दो गड़ा करके फांसी डालना है इसका। फांसी की वो डिपार्टमेंट में काम करता है, वो लोग 4 लोग का फायर करता है को। सर मायावती मैडम का अभी तक इस वाकये से कुछ स्टेटमेंट नहीं आया सर? नहीं स्टेटमेंट तो आता है। मेजॉरिटी मीडिया लोग मनुवादी लोग हैं, वो प्रचार करता नहीं। ट्विटर में प्रेस में मेजॉरिटी अभी मेजॉरिटी मुस्लिम्स लोग का लैंड नहीं, एजुकेशन नहीं, बिजनेस नहीं। मेजॉरिटी SC/ST का लैंड नहीं, बिजनेस नहीं, कुछ भी नहीं। SC/ST OBC मिलकर इंडिया देश में 90 करोड़ बहुजन है। ये बहुजन पूरा एक ही साइड का है, तो गवर्नमेंट बनाए तो ये पूरा प्रॉब्लम सॉल्व होता नहीं, तो होता नहीं। ये कांग्रेस लोग भी करता नहीं, ये BJP लोग करता नहीं। जो कांग्रेस से बोलता है हम SC/ST सजा मिलना, सजा करना था, इसको पनिशमेंट होना था। ठीक है सर, जय